ಸರಿ 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 ಬಾ ಅಂತ ಹೇಳಿದ್ನಲ್ಲ, ಕರ್ಕೊಂಡು ಹೋಗ್ತೀನಿ ಅಂತಾನೆ ಅಂಗಡಿಗೆ. ಅಂಗಡಿ ತಕ್ಕ ಹೋಗೋ ತನಕನೂ ನಿಂಗೆ ಸಮಾಧಾನ ಇಲ್ಲ ನೋಡು. ಸುಮ್ಮನೆ ಜೋರಾಗಿ ಬಡ್ಕೊಂತಾನೆ ಇರ್ತೀಯ. ಜಾಸ್ತಿ ಚಾಕ್ಲೇಟು ಬಿಸ್ಕೆಟು ತಿಂದು ಅಲ್ಲೆಲ್ಲ ಉಳ್ಕಲ್ಲಾಗಿ ಒಂದಿನ ಚೆನ್ನಾಗಿ ಬುದ್ಧಿ ಬರ್ತೈತೆ, ಅವಾಗ ನೋಡಿ ಬಂತ ಬಾ. ನನ್ಗೇನು ಉಳ್ಕಲ್ ಆಗಲ್ಲಪ್ಪ. ಉಳ್ಕಲ್ ಯಾಕೆ ಆಗ್ತದೆ? ಈಗಿರೋ ಹಲ್ಲುಗಳೆಲ್ಲ ಉದ್ರೋಗ್ಬಿಟ್ಟು ಹೊಸ ಹಲ್ಲು ಇಡ್ತಾವಂತೆ, ನಂಗೆ ಗೊತ್ತಾ? ಓಹೋ, ಹೊಸ ಲುಟ್ಬಿಡ್ತಾವ? ಅವ ಹೊಸ ಹಲ್ಲು ಬೆಳಿತಾವಲ್ಲ, ಹೊಸ ಹಲ್ಲು ಬೆಳೆದ್ಮೇಲೆ ಚಿಪ್ಸ್ ತಿನ್ನಕ್ಕಿಲ್ಲ, ಆಮೇಕಿಂದ ನಮ್ ಚಾಕಿನೂ ತಿನ್ನಕ್ಕಿಲ್ಲ, ಬಿಚ್ಚಿನೂ ತಿನ್ನಕ್ಕಿಲ್ಲ. ಆಹಾ, ಆ ದೇವ್ರ ಹತ್ರ ನಾನಂತೂ ಬೇಡ್ಕತೀನಿ, ಆದಷ್ಟು ಬೇಗನೆ ಎಲ್ಲ ಅಲ್ಲೂ ಉದ್ರೋಗ್ಬಿಡ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ಬೇಡ್ಕಂತೀನಿ. ಸದ್ಯ ಆಮೇಲಾದ್ರೂ ತಿನ್ನಲ್ವಲ್ಲ, ಆರಾಮಾಗಿ ಖುಷಿಯಾಗಿರ್ಬೋದಲ್ಲ. ಅಮ್ಮ ಹೇಳ್ತು, ಇನ್ನು 2 ವರ್ಷ ಆದ್ಮೇಲೆ ಉದ್ರದು, ಈಗ್ಲೇನೇ ಉದ್ರಂಗಿಲ್ಲ, ಇನ್ನು 2 ವರ್ಷ ಆಯ್ತದಲ್ಲ ಅವಾಗ ಉದ್ರದು ಅಂತ ಹೇಳ್ಬಿಟ್ಟು 7 ಆಯ್ತು 7 ನನ್ಗ ಅಮ್ಮ. ಈಗ್ಲೇ ಉದ್ರಕ್ಕಿಲ್ವಂತ ನನ್ಗಂತನೂ. ಹಾ, ಬೇಡ ಬೇಡ, ಸರಿ ಸರಿ, ಬೇಗ ಬೇಗ ನಡಿ. ನಾನು ಇನ್ನೂ ಕಾಲೇಜ್ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ. ನಿಂಗೆ ಅದೇನೋ ಬೇಗ ಬೇಗ ಕೊಡಿಸ್ಬಿಟ್ಟು ನಾನು ಹೋಗ್ತೀನಿ, ಬಾ. ಓ ಅಣ್ಣ, ಕಂಗ್ರಾಚುಲೇಷನ್ಸ್, ನಿಮ್ಗೇನೋ ಲಂಡನ್ನಲ್ಲಿ ಓದಕ್ಕೆ ಸೀಟ್ ಸಿಕ್ಬಿಟ್ಟೈತಂತಲ್ಲ, ಕಂಗ್ರಾಚುಲೇಷನ್ಸ್. ಸರ್ ಹೇಳಿದ್ರು ನಮಗೆ, ನೋಡಿ ಆ ಥರ ಓದಬೇಕು, ಓದಿದ್ರೆ ಅಚ್ಚು ಥರ ಓದಬೇಕು ನೀವೆಲ್ಲನೂ. ಅವನ ಥರನೇ ಬೆಳಿಬೇಕು. ಅವ್ನು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದೆ ಗೊತ್ತಾ? ಹಾಗೆ ಹಿಂಗೆ ಇದ್ರೆ ಅವನ ಥರನೇ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಿಗೆ ಬರ್ತಾರಲ್ಲ ಲೆಕ್ಚರರ್ಸು, ಎಲ್ಲರೂ ನಿಮ್ಮ ಬಗ್ಗೆನೇ ಹೊಗಳ್ತಾನೆ ಇರ್ತಾರೆ ಅಣ್ಣ. ಕಂಗ್ರಾಚುಲೇಷನ್ಸ್ ಅಣ್ಣ. ನನಗೂ ನಿಮ್ಮ ಥರನೇ ಚೆನ್ನಾಗಿ ಓದಬೇಕು ಅಂತ ತುಂಬಾ ಆಸೆ ಐತೆ. ಹಾಂ, ಓದು ಓದು, ಒಂದು ಕಡೆ ಕಾನ್ಸಂಟ್ರೇಟ್ ಕೊಟ್ಬಿಟ್ಟು ಓದಿದ್ರೆ ತುಂಬ ಚೆನ್ನಾಗಿ ಓದ್ಬೋದು. ಓದು ಓದು. ಲೇ ಬಾರೆ, ಬೇಗ ಹೋಗೋಣ. ಅಯ್ಯೋ, ಇನ್ನು ನನ್ನ ಮದುವೆಗೆ ಬ್ಲೌಸ್ ಏನೂ ಹೊಲಾಕ್ಸಿಲ್ಲ, ಬ್ಲೌಸ್ ಎಲ್ಲ ಹೊಲಾಕ್ಸ್ ಬರಬೇಕು. ಲೇ, ನಿಂಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಿಂಗೆ ಗೊತ್ತಾ, ಹಚ್ಚು ಹಣ್ಣಂಗಂತೂ ನಾನು ಲಂಡನ್ಗೆ ಹೋಗೋ ಅವಕಾಶ ಸಿಕ್ಕೈತೆ, ಒಳ್ಳೆ ಸೀಟು ಎಲ್ಲನೂ ಸಿಕ್ಕೈತೆ ಗೊತ್ತೇನೆ. ಹಾಂ, ನಾನಂತೂ ಎಷ್ಟು ನಾನು ಇವ್ರ ಥರನೇ ಓದ್ಬಿಟ್ಟು ನಾನು ಲಂಡನ್ಗೆ ಎತ್ತನ ಹೋಗ್ಬಿಡ್ತೀನಪ್ಪ ಓದಕ್ಕಂತೂ. ನೀವೆಲ್ಲ ಕಷ್ಟಪಟ್ಟು ಓದ್ಬಿಟ್ಟೆ ಹೋಗ್ಬೇಕೇನೋ ಲಂಡನ್ಗೆ. ಆದರೆ ನಾನಿನ್ನೊಂದು ತಿಂಗಳು ಅನಿಸುತ್ತೆ, ಇನ್ನೊಂದು ಮಂತ್ಗೆ ನಾನು ಅಮೇರಿಕಕ್ಕೆ ಹೋಗ್ತೀನಿ. ನಾನು ನಮ್ಮ ಮಾವನ ಮಗನ ಮದುವೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮಾವನ ಮಗನಿಗೆ ಇಂಡಿಯಾ ಅಂದರೆ ಇಷ್ಟನೇ ಇಲ್ಲ. ನಮ್ಮ ಮಾವನ ಮಗ ಯಾವಾಗ್ಲೂ ಇರೋದೇನೇ ಅಮೇರಿಕಾದಲ್ಲಿ. ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡಿಕೊಂಡು ಆದಷ್ಟು ಬೇಗನೆ ಹೋಗಬೇಕು. ಅದೇನೋ ಕತೆನೋ ಗೊತ್ತಿಲ್ಲ, ಆದಷ್ಟು ಬೇಗನೆ ಮದುವೆ ಮಾಡ್ಕೋತೀನಿ ಅಂತ ಅವ್ರ ಮನೆಗೆ ಫೋರ್ಸ್ ಮಾಡ್ತಾವ್ರೆ. ಮದುವೆ ಮಾಡ್ಕೊಂಡು ಅಮೇರಿಕಕ್ಕೆ ಹೋದರೆ ನಾನಿನ್ನು ಬರೋದು ಯಾವಾಗೋ ಏನೋ. ಪಾಪ ನೀವು ಕಷ್ಟಪಟ್ಬಿಟ್ಟು ಓದ್ಬಿಟ್ಟೇ ಅಮೇರಿಕಕ್ಕೆ ಹೋಗ್ಬೇಕಲ್ವಾ? ಲಂಡನ್ನು ಅಮೇರಿಕಾ ಅಂದರೆ ನೀವು ಕಷ್ಟಪಟ್ಬಿಟ್ಟು ಓದ್ಬಿಟ್ಟೆ ಹೋಗಬೇಕು. ಅದಕ್ಕೆ ಈಗಲಿಂದ ಕೂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಬಿಟ್ಟು ಓದಿ. ಏನು ತೊಂದರೆ ಇಲ್ಲ ನನಗಂತೂ. ಆರಾಮಾಗಿ ಹೋಗ್ತೀನಿ ನಾನಂತೂ. ನಿಮ್ಗೆ ಅಮೇರಿಕಾದಿಂದ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಬಿಡು, ಹೆಂಗಿರುತ್ತೆ ಅಮೇರಿಕಾ ಅಂತ ಹೇಳ್ಬಿಟ್ಟು. ಅದು ಕೆಮ್ಮು ಅದು ನನಗೆ ನಮ್ಮ ಮಾವ ನೀನಂದರೆ ಇಷ್ಟ, ನೀನು ಬಿಟ್ಬಿಟ್ಟು ನನಗೆ ಇರೋಕ್ಕೆ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಬೇಡ್ಕೊಂಡ್ಬಿಟ್ರು ಗೊತ್ತಾ ಮನೆ ಹೋಗಿದ್ನಲ್ಲ ಅವಾಗಂತೂ. ಎಂತದೂ ಇಲ್ಲ, ಅವ ಅಣ್ಣ ಮಾತಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಮುನಿಸ್ಕೊಂಡು ಹೋಯ್ತಾ ಇದ್ದೆ ನಿನ್ ರೂಮಾಗ ಕೂತ್ಕೊಂಡು. ಈಗ ನೋಡಿದ್ರೆ ಸುಳ್ಳು ಹೇಳ್ತಿದ್ಯಾ? ಏಯ್ ಸುಮ್ಮನಿರೆ. ನಾನು ಹೊಳ್ತಾ ಇದ್ದಿದ್ದು ನಮ್ಮಮ್ಮ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅಮೇರಿಕಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಹೊಳ್ತಾ ಇದ್ದೆ ಅಷ್ಟೇನೆ. ಅಷ್ಟಕ್ಕೆಲ್ಲ ಎಷ್ಟು ಮಾತಾಡ್ತೀಯ ನೋಡು. ಅಯ್ಯಯ್ಯಯ್ಯ, ನೀನು ಇದೆಯಾ ಮತ್ತೆ ಆಟಗಿತ್ತಿ ನೀನಂತೂ ಇಷ್ಟುದ್ದ ಇದೆಯಾ? ಅದೆಷ್ಟು ಮಾತಾಡ್ತೀಯ ಏನು ಕತೆನೋ ಗೊತ್ತಿಲ್ಲ. ಸುಮ್ಮನೆ ಬಿಟ್ಬಿಟ್ಟು ಏನೋ ಹೇಳ್ತಾಳೆ. ಅಯ್ಯೋ, ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಅಮೇರಿಕಕ್ಕೆ ಹೋಗ್ಬೇಕಲ್ವೇನೆ, ಅದಕ್ಕೆ ಅಳ್ತಾ ಇದ್ದೆ ನಾನಂತೂ. ಎಲ್ಲರೂ ಬಿಟ್ಬಿಟ್ಟು ಹೆಂಗೆ ಹೋಗೋದು ಅಮೇರಿಕಾಗೆ ಅಂತ. ನಮ್ಮ ಮಾವ ನನ್ನ ಬಿಟ್ಬಿಟ್ಟು ಒಂದು ಕ್ಷಣನೂ ಇರಲ್ವೇ. ಬಾ 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 ಅಂತ ಬಲವಂತ ಮಾಡ್ತಾರೆ. ಪುಟ್ಟಿ ಬಾ ಹೋಗೋಣ, ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಮಾತಾಡೋದು ಬೇಡ, ಬಾಮ್ಮ ಹೋಗೋಣ. ಅಯ್ಯೋ, ಹೊಟ್ಟೆ ತುಂಬಾನೇ ಉರಿತೈತೆ ಅನ್ಸುತ್ತಲ್ವಾ? ಅಮೇರಿಕ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ, ಬೇಜಾರು ಮಾಡ್ಕೋಬೇಡ್ವೆ. ನಿನ್ಗೂ ಅಮೇರಿಕಾಗೆ ಹೋಗೋ ಚಾನ್ಸು ಸಿಗ್ಬೋದೇನೋ. ಅದಕ್ಕೆ ಹೇಳೋದು, ಯಾವತ್ತಿದ್ರೂ ಸ್ಟ್ಯಾಂಡರ್ಡ್ ಆಗಿರೋಣ ಮದುವೆ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ಸೆಟ್ಲ್ ಆಗಬೇಕು ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಲ್ಲ? ಹಾಂ, ನಿನ್ಗೂ ಅಂಥ ಹುಡುಗನೇ ಸಿಗ್ಲಿ ಅಂತ ಕೇಳ್ಕೊಂತೀನಿ. ನನಗಂತೂ ನಮ್ಮ ಮಾವನ ಮಗ ಇದ್ದ, ನನ್ನಂತೂ ಬಿಡ ಮಾತೇ ಇಲ್ಲ ನಮ್ಮ ಮಾವ. ನಾನೇ ಸ್ವಲ್ಪ ನನಗೆ ಅವನಂದ್ರೆ ಅಷ್ಟೊಂದು ಇಷ್ಟ ಅಲ್ಲ, ಅವನಿಗಂತೂ ನಾನಂದ್ರೆ ತುಂಬಾ ಇಷ್ಟ. ನೋಡ್ತಾ ಇರು, ಅಮೇರಿಕಕ್ಕೆ ಹೋದ್ಮೇಲೆ ಹೆಂಗೆಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು. ಸರಿ ಬಾರೆ ಹೋಗೋಣ, ಮದುವೆ ಅಲ್ವಾ ಸಿಂಪಲ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕಣಮ್ಮ. ನಮ್ಮ ಅತ್ತೆ ನಮ್ಮ ಮಾವಂಗ ಅದು ಏನಿದು ಅದು ಏನು ಕತೆನೋ ಗೊತ್ತಿಲ್ಲ. ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕು ನಮ್ಮ ಅತ್ತೆ ನಮ್ಮ ಮಾವಂಗೆ. ಅದಕ್ಕೇನೆ ಒಂದು ಸೀರೆ ಏನಾದರೂ ಚೆನ್ನಾಗಿರೋ ಸೀರೆ ಏನಾದರೂ ತಗೊಂಡು ಉಟ್ಕೋಬೇಕಲ್ವಾ? ಅದಕ್ಕೆ ಬ್ಲೌಸು ವರ್ಕ್ ಕೊಟ್ಬಿಟ್ಟು 10,000 ರೂಪಾಯಿಗೆ ಬ್ಲೌಸ್ ಹೊಲ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಅದಕ್ಕೆ ಹೊಲ್ಸಾಕ್ಬಿಟ್ಟು ಬಾ ಅಂತ ಹೇಳಿದ್ರು. ಅದಕ್ಕೆ ಹೋಗ್ಬಿಟ್ಟು ಸ್ಟಿಚ್ ಕೊಟ್ಬಿಟ್ಟು ಬರೋಣ. ಅದಕ್ಕೆ ನೀನು ಕರ್ಕೊಂಡು ಹೋಗ್ತಿರೋದು. ಬಾರೆ ಬೇಗ. ಮತ್ತದೇನೋ ಗ್ರ್ಯಾಂಡಾಗೆ ಮದುವೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ನಿಧಾನಕ್ಕೆ ಕಡಿಮೆನೇ ಆಗ್ತಾಯಿತ್ತು ನಿಮ್ಮ ಸ್ಕೋಪ್ ಎಲ್ಲ. ನಾನು ಈಗ ನೋಡ್ರೆ ಇಲ್ಲಪ್ಪ, ಚಿಕ್ಕದಾಗೆ ಮಾಡ್ಕೊತೀವಿ, ದೇವಸ್ಥಾನದಾಗ ಮಾಡ್ಕೊತೀವಿ ಅಂತ ಹೇಳ್ತಿದ್ಯಾ? ಅಯ್ಯೋ, ಅರ್ಜೆಂಟಾಗಿ ಅಮೇರಿಕಕ್ಕೆ ಹೋಗ್ಬೇಕು ಅಂತಂದರೆ ಬೇರೆ ದಾರಿನೇ ಇಲ್ವೇ? ಅದಕ್ಕೇನೆ ಏನು ಮಾಡ್ಬೇಕು ಹೇಳು? ಅದಕ್ಕೇನೆ ಅರ್ಜೆಂಟಾಗಿ ಮದುವೆ ಮಾಡ್ಕೊತಾ ಇರೋದು. ಇವಳು ಬೇಕಂತನೇ ನನಗೆ ಬೇಕಂತಾನೆ ಉರ್ಕೊಳ್ಳಿ ಅಂತಲೇ ಮಾಡ್ತಾವಳೆ. ಆದರೆ ನಾನೇ ಕುರ್ಕೋಬೇಕು?
ಆದರೂ ಎಲ್ಲೋ ಒಂದು ಹತ್ರ ಬೇಜಾರಾಗ್ತೈತೆ ಮನಸ್ಸೊಳಗಡೆ. ಮೊದಲನೇ ಪ್ರೀತಿ ಅಷ್ಟೊಂದು ಇಷ್ಟ ಬೇರೆ ಪಟ್ಬಿಟ್ಟು ಇವ್ಳ ಜೊತೆ ಇದ್ನಲ್ವಾ. ಛೇ, ಇವಳು ನೋಡು ಒಂದು ಸ್ವಲ್ಪನೂ ಕನಿಕರನೇ ಇಲ್ಲಲ್ವ ಇವಳಿಗಂತೂ. ಒಂದು ಚೂರು ಕನಿಕರ ಇಲ್ದಿದ್ದಂಗೆ ಮಾತಾಡ್ತಾವಳೆ. ಆದರೆ ನಾನು ಯಾಕೆ ಇವಳ ಬಗ್ಗೆ ನೆನೆಸ್ಕೊಂಡು ಕೊರಗ್ತೀನಿ. ಬಿಡು, ಅವಳು ಎಲ್ಲಿದ್ದಳು ಚೆನ್ನಾಗಿರಲಿ ಅಷ್ಟೇ ಸಾಕು. ನನಗಿನ್ನೇನು ಬೇಡ, ಎಲ್ಲಿರಲಿ ಚೆನ್ನಾಗಿರಲಿ. ಮೊದಲನೇ ಪ್ರೀತಿ ಎಲ್ರಿಗೂ ನೋವು ಕೊಡ್ತೈತೆ ಅಂತ ತುಂಬ ಚೆನ್ನಾಗಿ ಗೊತ್ತು ನನಗೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಇನ್ನು ಮ್ಯಾಲೆ ಯಾರನ್ನೂ ಲವ್ ಮಾಡಲ್ಲ. ನನಗಿನ್ನು ಯಾರೂ ಇಷ್ಟನೇ ಆಗಲ್ಲ. ಲವ್ ಅನ್ನೋ ಪದ ಮಾತ್ರ ನಾನು ಕೇಳೋದೇ ಇಲ್ಲ ನನ್ನ ಜೀವನದಲ್ಲೂ. ನಾನು ಯಾರು 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 ಬೇಡ ನನಗಂತೂ. ನಾನು ಇನ್ನೂ ಒಂದು 4 ವರ್ಷ ಮದುವೆ ಆಗ್ತಿದ್ದಂಗೆ ನೆಮ್ಮದಿಗೆಲ್ಲಾದರೂ ಹೋಗ್ಬಿಡ್ತೀನಿ ಸಾಕು. ಈ ಹುಡುಗಿಯರೆಲ್ಲ ಇಷ್ಟೇನಾ, ಇಷ್ಟು ಬೇಗ ಹೋಗ್ಬಿಡ್ತಾರೆ. ಅಯ್ಯೋ ಅಚ್ಚು, ನೀನು ಬಿಟ್ಟರೆ ಇರೋಕ್ಕಾಗಲ್ಲ ಅಂತ ಇದ್ದಳು, ಇವಾಗ ನೋಡಿದ್ರೆ ಈ ರೇಂಜಿಗೆ ಬದಲಾಗಿ ಕೂತವಳೆ. ಇನ್ನು ಬೇರೆ ಹುಡುಗಿರು ಇನ್ನೆಂಗೋ, ಯಾಕೆ ಬೇಕು ಈ ಹುಡುಗಿಯ ಸವಾಸ, ಒಬ್ಬನೇ ಇದ್ಬಿಡೋಣ, ಆರಾಮಾಗಿ ಇದ್ಬಿಡ್ತೀನಿ ನಾನಂತೂ. ನಾನು ಏನೋ ಬಿಡೆ, ನೀನು ಹೋಗ್ತೀಯಾ ಹಂಗೇನೇ. ಈಗ ಅಚ್ಚು ಅಣ್ಣನೂ ಹೋಗ್ತಾ ಇದ್ದೆ ಲಂಡನ್ಗೆ, ಇಬ್ರು ಹೋಗಿ. ಜೊತೆಗೆ ಅಚ್ಚು ಅಣ್ಣ ಏನಾದರೂ ಮಹಾನ್ ಮದುವೆ ಮಾಡ್ಕೊಂಡ್ರೆ ಮಹಾಕ್ಕನೂ ಆರಾಮಾಗಿ ಹೋಗ್ತೈತೆ. ನೀವೆಲ್ಲ ಫಾರಿನಾಗಿರ್ರಿ, ನಾನು ಆಮೇಲೆ ಚುಯ್ ಅಂತ ಬಂದ್ಬಿಡ್ತೀನಿ, ಗೊತ್ತಾಯ್ತಾ? ಹಾಗೆ ಬಂದ್ಬಿಟ್ಟು ಆರಾಮಾಗಿ ನಾನು ನಿಮ್ಮ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ನಮ್ಮ ಹಳ್ಳಿನಾಗಿರೋರೆಲ್ಲನೂ ಫಾರಿನಾಗಿರ್ತೀವಿ ಕಣೇ. ಪುಟಿ, ಬೇಗ ಬಾ, ಅಂಗಡಿಗೆ ಹೋಗ್ಬೇಕು ಅಂತ ಹೇಳ್ದಲ್ಲ. ಅಣ್ಣ, ಅಂಗಡಿ ಇರೋದು ಈ ಕಡೆ ಕಣಣ್ಣ, ಆ ಕಡೆ ಕರ್ಕೊಂಡು ಹೋಗ್ತಿದೀಯ ನೀನು. ಬಾಣ ಈ ಕಡೆ. ಏನು ಬೇಡ, ಈ ಕಡೆ ಆಸೆ ಹೋಗನ್ ಬಾ, ಏನು ದೂರ ಆಗಲ್ಲ. ಈ ಕಡೆ ಆಸೆನೇ ಕರ್ಕೊಂಡು ಹೋಗ್ತೀನಿ. ಬಾಬಾ ಪಟ ಪಟ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ಕೊಡ್ಸಲ್ಲ ಅಷ್ಟೇ, ನಾನು ಕಾಲೇಜ್ಗೆ ಹೋಗ್ಬಿಡ್ತೀನಿ. ಅಯ್ಯೋ ಅಣ್ಣ, ಚಾಕ್ಲೇಟ್ ಈ ಕಡೆನೇ ಸಿಗೋದು ಕಣಣ್ಣ. ಇವಳು ತೊಳಿರೋದ್ನೇ ಆಯ್ತಲ್ಲ ನನಗೆ. ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ, ಸಮಾಧಾನ. ಸುಮ್ಮನೆ ಬಡ್ಕೊಂಬೇಡ, ಆಮೇಲೆ ಬಾಬಾ ಹೋಗೋಣ. ಅಣ್ಣ, ನನ್ನ ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ತೀಯಾ? ಅಯ್ಯೋ ಬಾರೆ, ನಮ್ಮ ಮಾವ ಇವತ್ತು ಹೊಸ ಕಾರ್ ತಗೊಂತವ್ರೆ ಕಣೆ. ಹೊಸ ಕಾರು ಗೊತ್ತಾ, 1.25 ಕೋಟಿ ರೂಪಾಯಿ ಕಾರೇ ತಗೋತಾವ್ರೆ ಕಣೆ. ಇಲ್ಲಿದ್ರೆ ಇವ್ರು ದುರಂಕರದ ಮಾತುಗಳು, ಇವ್ರು ಇರಿಟೇಷನ್ ಮಾತುಗಳನ್ನ ಕೇಳಕ್ ನನ್ನ ಕೈಲಿ ಆಗ್ತಿಲ್ಲ. ಮೊದಲು ಇಲ್ಲಿಂದ ಹೊರಟೋಗ್ಬಿಡೋಣ. ಅಯ್ಯೋ ಅಣ್ಣ, ಅಣ್ಣ ಈ ಕಡೆ ಕಣಣ್ಣ ಅಂಗಡಿ ಇರೋದು. ಅಣ್ಣ ಅಣ್ಣ, ಇವ ಅಣ್ಣಂಗೆ ಒಂದೊಂದ್ಕಿಂತ ಒಂದೊಂದರ ಮಾತಾಡ್ತದೆ. ಇವ ಅಣ್ಣ ಅಂಗಡಿ ಕರ್ಕೊಂಡು ಕೊಡಿಸ್ತೀನಿ ಅಂತ ಬಿಟ್ಟು ಕೊಡಿಸೋದೇ ಇಲ್ಲ. ನಾನೇನು ಬಿಡಕ್ಕಿಲ್ಲ, ಹಿಂದೆನೆ ಬರ್ತೀನಿ, ಕೊಡಿಸೋಗಂಟ ಬಿಡಕ್ಕಿಲ್ಲ ಇರು. ಲೇ ಪಾಪ ಕಣೆ, ಅಚ್ಚು ಅಣ್ಣ ಇದ್ದ ತಾನೆ. ಅವ ಅಣ್ಣ ನೀನು ಎಷ್ಟೊಂದು ಇಷ್ಟಪಡ್ತಾನೆ ಅಂತ ಗೊತ್ತಿದ್ರು ಇದು ಯಾಕೆ ಹಿಂಗೆಲ್ಲ ಉರಿಸ್ಬಿಟ್ಟಲ್ಲ. ಇವಾಗ ಅವನೇನು ಉರ್ಕೊಂಡಿರಲ್ಲ ಬಿಡು. ಅವಣ್ಣ ಮೊದ್ಲಾಗ್ರೆ ನೀನು ಇಷ್ಟಪಡ್ತಾ ಇದ್ದ, ಅದಕ್ಕೆ ಉರ್ಕೊಂತ ಇದ್ದ. ನಿನಗೆ ಗೊತ್ತೇನೆ, ಮಹಾಕ್ ಐತಲ್ಲ, ಮಹಾಕವ್ರ ಅಪ್ಪ ಇವತ್ತು ಗೊತ್ತಾಯ್ತಂತೆ ಮನೆ ಹತ್ರ. ಇವತ್ತು ಎಲ್ಲನೂ ಏನೋ ಮದುವೆ ವಿಚಾರ ಎಲ್ಲ ಮಾತಾಡ್ತಾರಂತೆ. ಇಬ್ರು ಸೇರಿನೇನೆ ಲಂಡನ್ ಕಳಿಸ್ಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡವ್ರ ಕಣೆ. ಮನೆಗೆ ಇಬ್ರು ಲಂಡನ್ಗೆ ಹೋಗಿ ಅಲ್ಲೇ ಓದ್ಕೊಂಡು ಇಲ್ಲೇ ಮದುವೆ ಮಾಡ್ಕೊಂಡು ಇಬ್ರು ಹೋಗ್ತಾರಂತೆ. ಇದೇನು ಹೇಳ್ತಿದ್ಯಾ ನೀನು? ಅವರಿಬ್ರು ಲಂಡನ್ಗೆ ಹೋಗ್ತಾವ್ರಾ? ಹೂನೇ, ಅವರಿಬ್ರು ಲಂಡನ್ಗೆ ಹೋಗ್ಬಿಟ್ಟು ಅಲ್ಲೇ ಚೆನ್ನಾಗಿ ಓದಿ ಮಾಡಿ ಆಮೇಲೆ ಅವ್ರದ್ದೇನೋ ವಾಪಸ್ ಬರ್ತಾರಂತೆ, ರಿಟರ್ನ್ ಕೆಲಸ ಜಾಬ್ ಮಾಡೋಕೆ ಇಲ್ಗೇನೆ. ಅದಕ್ಕೆ ಅವ್ರ ಅಮ್ಮ ಎಲ್ಲ ತೀರ್ಮಾನ ಮಾಡೋರಂತೆ. ಮಹಾಕಂತನೂ ಫುಲ್ಲು ಖುಷಿ ಆಗೈತೆ ಗೊತ್ತಾ, ಮದುವೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಅವರು ಇನ್ನೇನು ಹಿಂದೆ ಮುಂದೆನೇ ಮದುವೆ ಮಾಡ್ಕೊತಾರೆ ಅನ್ನಿಸ್ತೈತೆ. ಸಿಂಪಲಾಗೆ ಮದುವೆ ಮಾಡಿಬಿಟ್ಟು ಕಳಿಸ್ತಾರಂತ. ಆಮೇಲೆ ಅಲ್ಲೇ ಲಂಡನ್ಗೆ ಓದೋಕ್ಕೆ, ಲಂಡನ್ಗೆ ಇಬ್ಬರು ಇನ್ಮೇಲೆ ಅಲ್ಲೇ ಇರ್ತಾರೆ. ನನಗಂತೂ ಇಂಥವ್ರನ್ನ ನೋಡಿದ್ರೆ ಖುಷಿ ಆಗ್ತದಪ್ಪ ನನಗಂತೂ. ಅವ್ರ ಅಪ್ಪ ಬರ್ತೈತೆ ಇವತ್ತು. ಅವ್ರ ಅಪ್ಪ ಬಂದಿದ್ದ ತಕ್ಷಣನೇ ಹೋಗ್ತಿರೋದು ಅಷ್ಟೇನೆ. ಹೋಗ್ಬಿಟ್ಟೆಲ್ಲ ಮಾತಾಡ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಇನ್ನು ಸ್ಕೂಲ್ ಹತ್ರ ಏನೇನೋ ಕಾಲೇಜ್ ಹತ್ರ ಏನೇನೋ ಕೆಲಸ ಐತಂತೆ. ಅದಕ್ಕೇನೆ ಕಾಲೇಜ್ ಹತ್ರ ಹೋಗ್ಬಿಟ್ಟು ಎಲ್ಲನೂ ವಿಚಾರ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಾವ್ರೆ ಕಣೆ. ಏನು ಅದೃಷ್ಟ ಅಲ್ವಾ? ಬಿಡಮ್ಮ. ಹೌದೇನೆ, ನೀನು ಹೇಳೋದೆಲ್ಲ ನಿಜನಾ? ಹ್ಞೂನೇ, ಹೇಳೋದೆಲ್ಲ ನಿಜನೇನೆ. ನಿಜವಾಗ್ಲೂ ಹೋಗ್ತಾರೆ ಕಣೆ. ಬಿಡು, ನೀನು ಹೋಗ್ತೀಯಲ್ಲ, ಯಾಕೆ ಹೊಟ್ಟೆ ಹುರ್ಕಂತೀಯ? ಅವರು ಹೋಗ್ತಾರೆ, ನೀನು ಹೋಗ್ತೀಯ, ಯಾಕೆ ತೊಂದರೆ? ಸರಿ ಬಾ, ಬೇಗ ಹೋಗೋಣ. ಅಯ್ಯೋ, ಇವರು ನನ್ನ ಸಮನೆ ಬರ್ತಾವ್ರ. ಈ ಮಹಾ ಮತ್ತೆ ಹೇಳಿದ್ದೆಲ್ಲ ನಿಜ ಮಾಡ್ತಾವಳ ಏನು? ಈ ಮಹಾಂಗೆ ಮೊದಲೇನೇ ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಈಗ ಬೇಕಂತಲೇ ಹೋಗ್ಬಿಟ್ಟು ಇದು ಮಾಡ್ತಾವಳೆ ಅಂತ ಅನ್ನಿಸ್ತಾಯ್ತು ನನಗಂತೂ. ನನ್ನ ಮೇಲೆ ಹೊಟ್ಟೆ ಉರಿಗೇನೇ ಹೋಗ್ತಾವಳೆ ಅಂತ ಅನ್ನಿಸ್ತೈತೆ. ಹೋದರೆ ಹಾಳು ಬಿದ್ದೋಗ್ಲಿ ಬಿಡು, ನನಗಿನ್ನೇನಾಗಬೇಕು? ನಾನು ಚೆನ್ನಾಗಿರ್ತೀನಲ್ಲ ಅಷ್ಟೇ ಸಾಕು. ಯಾರು ಹೆಂಗನ ಹಾಳಾಗೋಗ್ಲಿ.